ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತೇಜು ಇವತ್ತು ಚಿಕನ್ ಕಬಾಬ್ ಮಾಡಬೇಕು ಅಂತ ಹೇಳ್ತಾ ಇದ್ದು. ಏನ್ ತೇಜು, ನಿಜನಾ? ಹೌದು, ಅದು ನಂಗೂ ಬರಲ್ಲ, ಬಟ್ ಟ್ರೈ ಮಾಡ್ಬೇಕು ಅಂತ. ಹೇಗಿರುತ್ತೆ ಅಂತ ನೋಡೋಣ ಅಂತ ಮಾಡ್ತೀವಿ ಇವತ್ತು. ಈಗ ಚಿಕನ್ ತಗೊಂಬರಕ್ ಹೋಗೋಣ. ಮೊಟ್ಟೆ ಎಲ್ಲ ಇದೆಯಲ್ಲ, ಎಲ್ಲ ಐಟಮ್ ಇದೆಯಲ್ಲ. ಏನ್ ಚಿಕನ್ ಅಂತ ತರ್ಬೇಕಲ್ವಾ? ಚಿಕನ್ ತರಕ್ ಹೋಗೋಣ, ಬಾ ಹೋಗೋಣ. ಗಾಯ್ಸ್, ಇವಾಗ ಚಿಕನ್ ಅಂಗಡಿ ಹತ್ರ ಬಂದೆ. ಚಿಕನ್ ನಮ್ಮ ಮನೆ ಹತ್ರನೇ ನಿಯರ್ ಆಗುತ್ತೆ. ಗಾಯ್ಸ್, ನಮ್ಮ ಮನೆ ಹತ್ರನೇ ಚಿಕನ್ ಅಂಗಡಿ ಇರೋದು. ಸಕ್ಕತ್ತ ಕಟ್ ಮಾಡ್ತಾರೆ ಅಣ್ಣ. ಅಣ್ಣ ಆಯಣ್ಣ ಬರೀ ಇಂಥದೆಯಾ? ಗಾಯ್ಸ್, ಚಿಕನ್ ತಂದ್ವಿ, ಕಬಾಬ್ ಮಾಡಬೇಕು. ಬನ್ನಿ ಕಬಾಬ್ ಮಾಡೋಣ. ಬನ್ನಿ ಗಾಯ್ಸ್, ಕಬಾಬ್ ಮಾಡೋಣ. ಗಾಯ್ಸ್, ನಾವು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀವಿ. ಮತ್ತು ತೇಜು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕಬಾಬ್ ಪೌಡ್ರು ತೊಗೊಂಡಿದ್ದೀವಿ ತೇಜುದೆ. ಮತ್ತು ಚಿಲ್ಲಿ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಮತ್ತು ನಿಂಬೆಹಣ್ಣು, ಒಂದು ಮೊಟ್ಟೆ, 1-2 ಸ್ಪೂನ್ ಮೈದಾ ಹಸಿಟ್ಟು, ಇಷ್ಟು ಹಾಕ್ಬಿಟ್ಟು ಕಲಿಸ್ಬೇಕು. ಗೈಸ್, ಒಂದು ಮೊಟ್ಟೆ ತೊಗೊಂಡಿದ್ದೀವಿ, ಅದನ್ನು ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಫುಲ್ ಕಬಾಬ್ ಪೌಡ್ರು ಈಗ ಮಿಕ್ಸ್ ಮಾಡಿ 2 ಸ್ಪೂನ್ ಮೈದಾ ಹಸಿಟ್ಟು ಹಾಕಿ ಗೈಸ್. ಖಾರದ ಪುಡಿ, ಒಂದು ಫುಲ್ ನಿಂಬೆಹಣ್ಣು ಹಾಕಿ. ಅದು ಚಿಕನ್ ಮೆತ್ತಗೆ ಬರುತ್ತೆ ಕಬಾಬು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ಪೂನಲ್ಲ, ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗೈಸ್. ಈಗ ನಾವು ಅರ್ಧ ಕೆಜಿ ಚಿಕನ್ ಹಾಕ್ಕೊಂಡಿದ್ದೀವಿ. ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಎಲ್ಲ ಫುಲ್ ಚಿಕನ್ಗೆ ಎಲ್ಲ ಮಸಾಲೆ ಅಂಟ್ಕೊಳ್ಳುತ್ತೆ. ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಕೈಯಲ್ಲೇ ಮಿಕ್ಸ್ ಮಾಡಬೇಕು ಗೈಸ್. ಇದನ್ನ ಮಾಡ್ತಾ ಇರೋದು ತೇಜು. ಏನಂತೀರಾ ಗೈಸ್? ಹೌದು ಗೈಸ್, ನಾನೇ ಮಾಡ್ತಿರೋದು. ಅದು ಕೈ ನೋಡೋಣ, ಯಶು ಅವರೇ ಟೇಸ್ಟ್ ಮಾಡಿ ಹೇಳ್ತಾರೆ ಹಿಂಗಿತ್ತು ಅಂತ. ನನಗಂತೂ ಗೊತ್ತಿಲ್ಲ. ಮನೆಯೆಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ ಗಾಯ್ಸ್, ಸಜೆಸ್ಟ್ ಮಾಡ್ಕೊಳ್ರಿ. ಇದು ಒಂದು ಅರ್ಧ ಗಂಟೆ ಫ್ರಿಜ್ ಇದೆ, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಗೈಸ್, ಯಾಕಂದ್ರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಚಟಾಪಟ ಅಂತ ಮಾಡದೆ. ರಾಹುಲ ಅಲ್ಲಾಡ್ಸಪ್ಪ, ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ಗಾಯ್ಸ್, ಫ್ರಿಜ್ಜಲ್ಲಿ ತೆಗೆದ್ವಿ, ಅರ್ಧ ಗಂಟೆ ಆಯಿತು ತೆಗೆದ್ವಿ. ಈಗ ಕಬಾಬ್ ಮಾಡೋಣ ಬನ್ನಿ. ಗಾಯ್ಸ್, ಎಣ್ಣೆ ಕಾಯ್ದಿದೆ, ಈಗ ಕಬಾಬ್ ಬಿಡ್ತಿದ್ದೀನಿ. ಚೆನ್ನಾಗಿ ಹಿಡ್ದೈತೆ ಗಾಯ್ಸ್ ಚಿಕನ್ಗೆ. ತಿಂದ್ಮೇಲೆ ಗೊತ್ತಾಗೋದು ಗಾಯ್ಸ್. ಫಸ್ಟ್ ಟೈಮ್ ಮಾಡಿದ್ದೀನಿ, ನನಗೂ ಗೊತ್ತಿಲ್ಲ. ನೋಡೋಣ ಹೇಗಿರುತ್ತೆ ಅಂತ. ಎಷ್ಟು ಬಾಯಿಂದನೇ ಹೇಳ್ಬಿಡ್ತಾರೆ ಅವರೇನೆ ಹೇಗಿತ್ತು ಅಂತ. ನನಗಂತೂ ನಿಜ ಅಂದರೆ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಯಾವ ಕಡೆಯಿಂದನೂ ಇಲ್ಲ ಗೈಸ್. ಚೆನ್ನಾಗಿರುತ್ತೆ ಗೈಸ್. ಇಲ್ಲ ಗೈಸ್, ನಾನು ಚೆನ್ನಾಗಿ ಮಾಡಲ್ಲ. ಅಲ್ಲಲ್ಲಲ್ಲಲ್ಲಲ್ಲ, ಏನು ಬರಲ್ಲ ಅಂತಾನೆ ಡೈಲಿ ರುಚಿಯಾಗಿ ಅಡುಗೆ ಮಾಡ್ತಾಳೆ ಗಾಯ್ಸ್. ಗೈಸ್, ಕಬಾಬ್ ಹಿಂಗೆ ಬಂದಿದೆ. ಯಶವಂತ್ ಅವ್ರು ತಿಂತಿದ್ದಾರೆ, ಹೇಗಿದೆ ಅಂತ ಕೇಳೋಣ. ಸೂಪರು, ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ಸಕ್ಕತ್ತಾಗೈತೆ. ಅದರಲ್ಲೂ ಮಸಾಲ, ಉಪ್ಪು, ಖಾರ ಪುಡಿ ಸಕ್ಕತ್ತೈತೆ. ಹೌದಾ? ಕಳೆದೋಗ್ಬಿಡ್ತೀರಾ ತಿಂದ್ರೆ, ಎಷ್ಟು ಚೆನ್ನಾಗೈತೆ. ಥ್ಯಾಂಕ್ಸ್. ನೀನು ಹಂಗೆ ತಿನ್ನು. ಸೀರಿಯಸ್ಲಿ ಸಕ್ಕತ್ತಾಗೈತೆ. ಇನ್ನೊಂದು ಇಬ್ಬೆ ಆಗ್ತೈತೆ, ಮತ್ತೆ ಇಟ್ಟಿದ್ದೀನಿ, ಅದು ಬೇಯ್ತಿದೆ ಗಾಯ್ಸ್. ನಾನು ಅದನ್ನು ನನಗೆ ಬೇಕು ಅಂತ ಕಾಯ್ತಾ ಇದ್ದೀನಿ ಗಾಯ್ಸ್. ಕಬಾಬ್ ಮಾತ್ರ ಸಕ್ಕತ್ತಾಗೈತೆ. ಹೌದು ಗಾಯ್ಸ್, ನಾನು ಅನ್ಕೊಂಡಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೀರಿಯಸ್ಲಿ ಸಕ್ಕತ್ತಾಗೈತೆ ಗಾಯ್ಸ್. ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಶು ತೇಜು ವ್ಲಾಗ್ಸ್ನ ಡೈಲಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.